ಮತ ಪಂಥಗಳ ಭೇದ ಭಾವವಿಲ್ಲದೆ ನಾವೆಲ್ಲರೂ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಒಂದು ಭಾಗ, ಪ್ರಕೃತಿಯ ಒಂದು ಭಾಗ, ಭಗವಂತನ ಸೃಷ್ಟಿ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೋಸ್ಕರನೇ ಈ ಪರಂಪರೆಯನ್ನು ಹುಟ್ಟು ಹಾಕಿದ್ದಾರೆ ಅಂತ ನನ್ನ ಭಾವನೆ. ನಾವಿಲ್ಲಿ ಭಿಕ್ಷಾಟನೆ ಮಾಡಬೇಕಾದ್ರೆ ನಮ್ಮ ಅಹಂಭಾವ ನಷ್ಟ ಆಗುತ್ತೆ. ನಾವು ಈ ಪ್ರಕೃತಿ ಮತ್ತು ಪರಮೇಶ್ವರನ ಒಂದು ಭಾಗ, ಜಗತ್ತೆಲ್ಲವೂ ಕೂಡ ಪರಮೇಶ್ವರನಿಂದ ಕೂಡಿದೆ ಅಂತಕ್ಕಂಥ ದೈವೀಭಾವದ ಅನುಭವ ನಮ್ಮೊಳಗೆ ಬರುತ್ತೆ. ಇವತ್ತು ಭಿಕ್ಷಾಟನೆ ಮಾಡಿದ್ದೇವೆ. ಇವತ್ತು ಮಧ್ಯಾಹ್ನ ಶೋಭಾಯಾತ್ರೆ ಇದೆ. ನಾಳೆ ದತ್ತಪೀಠಕ್ಕೆ ಇರುಮುಡಿಯೊಂದಿಗೆ ಹೋಗಿ ದತ್ತಾತ್ರೇಯನ ದರ್ಶನ ಮಾಡಿ, ದತ್ತಾತ್ರೇಯ ಪಾದುಕೆಗಳ ದರ್ಶನ ಮಾಡಿ, ಅಲ್ಲಿಂದ ನಾವು ಇರುಮುಡಿಯನ್ನು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಆಯೋಜನೆ ಮಾಡಿದೆ. ನೇತೃತ್ವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದ್ದು. ದತ್ತ ಭಕ್ತರಾಗಿ ಭಾಗವಹಿಸೋದಷ್ಟೇ ನಮ್ಮ ಕೆಲಸ. ಯಾರು ಬರ್ತಾ ಇದ್ದಾರೆ, ಯಾರು ಪ್ರಮುಖ ಭಾಷಣ ಅನ್ನೋದು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಿಗೆ ಗೊತ್ತಿದೆ. ನಮಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ ಲಾಠಿ ಚಾರ್ಜ್ ಮಾಡುವಂಥ ಅನಿವಾರ್ಯತೆ ಇರಲಿಲ್ಲ. ಲಾಠಿ ಚಾರ್ಜ್ ಮಾಡೋಕ್ಕೆ ಮುಂಚೆ ತೆಗೆದುಕೊಳ್ಬೇಕಾದಂಥ ಕೆಲವು ಪ್ರಿಕಾಷನ್ಸ್ನ, ಅಂದರೆ ಎಚ್ಚರಿಕೆ ಕೊಡುವಂಥ ಕೆಲಸ ಯಾವುದನ್ನೂ ಮಾಡಿಲ್ಲ. ಅಲ್ಲಿ ಮ್ಯಾಜಿಸ್ಟ್ರೇಟ್ರು ಹಾಜರಿದ್ದು ಆದೇಶ ಮಾಡಬೇಕಾಗತ್ತೆ. ಆ ರೀತಿ ಮ್ಯಾಜಿಸ್ಟ್ರೇಟ್ ಹಾಜರಿದ್ದು ಆದೇಶ ಮಾಡಿರುವಂಥ ಉದಾಹರಣೆಗಳು ಕೂಡ ಲಭ್ಯ ಆಗಿಲ್ಲ. ನನಗೆ ಆಶ್ಚರ್ಯ ಮತ್ತು ಆಘಾತ ಅಂತ ಅನಿಸಿದ್ದು, ಸರ್ಕಾರ ಲೋಪದೋಷಿಗಳಿದ್ದರೆ ತನಿಖೆ ನಡೆಸ್ತೀವಿ ಅಂತ ಹೇಳಿದೆ. ಮಾನ್ಯ ಗೃಹ ಸಚಿವರು ಹೇಳಿಕೆ ಕೊಡ್ತಾ ಅವರೊಂದು ರೀತಿ ದಾಷ್ಟ್ಯದ ಮಾತನಾಡಿದ್ದಾರೆ. ಅದು ನಾವು ಪರಮೇಶ್ವರ್ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಹೇಳಿದ ಮಾತೇನು ಅಂತ ಹೇಳಿದ್ರೆ, ಲಾಠಿ ಚಾರ್ಜ್ ಮಾಡದೆ ಮುತ್ತು ಕೊಡಬೇಕಿತ್ತಾ ಅಂತ ಕೇಳಿದ್ದಾರೆ. ನಾನು ಹೇಳಿದೆ, ಲಾಠಿ ಚಾರ್ಜ್ ಮಾಡಿದ್ದು ಯಾರ ಮೇಲೆ? ನೀವು ಲಾಠಿ ಚಾರ್ಜ್ ಮಾಡಿದ್ದು ನಮ್ಮದೇ ಪ್ರಜೆಗಳ ಮೇಲೆ. ಅವ್ರು ಯಾರೂ ದೊಂಬಿಕೋರರಾಗಿರಲಿಲ್ಲ, ದೊಂಬಿ ನಡೆಸೋದಕ್ಕೋಸ್ಕರನೇ ಗುಂಪು ಸೇರಿದವರಾಗಿರಲಿಲ್ಲ. ಒಂದು ನ್ಯಾಯಯುತ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ಮಾಡ್ತಿದ್ದಂಥ ಜನರ ಮೇಲೆ ನೀವು ಲಾಠಿಯ ಮೂಲಕ ಉತ್ತರ ಕೊಟ್ಟಿದ್ದು ಮಾತ್ರ ಅಲ್ಲ, ಅದನ್ನು ದಾಷ್ಟ್ಯದಿಂದ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದಿರಿ. ಮತ್ತು ಯಾವುದೇ ತನಿಖೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತು ಹೇಳಿದಿರಿ. ಯಾವುದೇ ತನಿಖೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಬಹುಶಃ ನೀವು ಪೂರ್ವ ನಿಶ್ಚಯ ಮಾಡ್ದಂಗಿದೆ. ಲಾಠಿ ಚಾರ್ಜ್ ಮಾಡಬೇಕು ಅನ್ನುವಂಥ ಪೂರ್ವ ನಿಶ್ಚಯ ಮಾಡಿದಂತೆ ನನಗೆ ಭಾಸ ಆಗ್ತಾಯಿದೆ. ಆ ನಿಟ್ಟಿನಲ್ಲೇ ನೀವು ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿದಿರಿ. ಇದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ. ತನಿಖೆಯೂ ಅವಶ್ಯಕತೆ ಇಲ್ಲ, ಲಾಠಿ ಚಾರ್ಜ್ ಮಾಡಿದವ್ರನ್ನೂ ಸಮರ್ಥನೆ ಮಾಡ್ಕೊಳ್ತೀವಿ ಅನ್ನೋದು ಒಂದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ. ಮುಂದುವರೆದು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸಬೇಕಾದ್ರೆ ಪಂಚಮಶಾಲಿಗಳ ಮೀಸಲಾತಿ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಸಿದ್ದರಾಮಯ್ಯನವರಷ್ಟು ಕಾನೂನು ಮತ್ತು ಸಂವಿಧಾನದ ತಿಳುವಳಿಕೆ ಇರೋನಲ್ಲ. ಆದರೆ ನನ್ನ ಸಾಮಾನ್ಯ ತಿಳುವಳಿಕೆ, ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟು, ಅದ್ರ ಪ್ರಕಾರ ಮತೀಯ ಆಧಾರಿತ ಮೀಸಲಾತಿಯನ್ನು ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿರಾಕರಿಸಿದರು. ಅಸ್ಪೃಶ್ಯತೆ ಮತ್ತು ಜಾತೀಯ ಆಧಾರಿತ ಮೀಸಲಾತಿಯನ್ನು ನಿರಾಕರಿಸಲಿಲ್ಲ ಅವರು. ಹೇಗೆ ಪಂಚಮಶಾಲಿಗಳ ಬೇಡಿಕೆ ಸಂವಿಧಾನ ಬಾಹಿರ ಅಂತ ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ. ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತೀಯ ಆಧಾರಿತ ಮೀಸಲಾತಿ, ಅಂದರೆ ಮುಸಲ್ಮಾನರಿಗೆ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿರೋದು ಸಂವಿಧಾನ ಬಾಹಿರ. ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಸಂವಿಧಾನ ಸಭೆ ನಡೀತಿದ್ದ ಸಂದರ್ಭದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವತ್ತೇ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ನಿರಾಕರಿಸಿದರು. ಅವತ್ತೇ ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಬೇಡಿಕೆ ಮುಂದಿಟ್ಟಾಗ ಮತೀಯ ಆಧಾರಿತ ಮೀಸಲಾತಿ ಅಪಾಯಕಾರಿ ಅಂತಕ್ಕಂಥ ಮಾತನ್ನವ್ರು ಹೇಳಿದರು. ಹಾಗಾಗಿ ಮತೀಯ ಆಧಾರಿತ ಮೀಸಲಾತಿ ಯಾವ ದೃಷ್ಟಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ? ಮತೀಯ ಆಧಾರಿತ ಮೀಸಲಾತಿಯನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸಂವಿಧಾನ ಬಾಹಿರ. ಮಾನ್ಯ ಮುಖ್ಯಮಂತ್ರಿಗಳ ಈ ವಿಷಯದಲ್ಲಿ ಅವರ ನಡವಳಿಕೆ ಅದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆ ಮತ್ತು ಜನರಿಗಿನ್ನ ತಪ್ಪುದಾರಿಗೆ ಎಳಿತಕ್ಕಂಥ ನಡವಳಿಕೆ. ಒಂದು ಸಮುದಾಯ ಮೀಸಲಾತಿ ಕೇಳೋದು ಅಪರಾಧ ಹೇಗಾಗುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಬೇಡಿಕೆ ಮುಂದಿಡೋದು ಅಪರಾಧ ಅಲ್ಲ. ಬೇಡಿಕೆ ಮುಂದಿಡೋದಕ್ಕೆ ನಕ್ಸಲರ ದಾರಿಯನ್ನು ತುಳಿದ್ರೆ,
ಬ್ಯಾಲೆಟ್ ಮೇಲೆ ನಂಬಿಕೆ ಇಡದೆ ಬುಲೆಟ್ ಮೇಲೆ ಹೊರಟ್ರೆ ಅದು ಅಪರಾಧ ಆಗುತ್ತೆ. ನೀವು ಒಂದು ಕಡೆ ನಕ್ಸಲರನ್ನ ಸಮರ್ಥನೆ ಮಾಡ್ಕೊಳ್ತೀರಿ, ನಕ್ಸಲೀಯರ ಸಮರ್ಥನೆಗೆ ನಿಲ್ತೀರಿ, ಇನ್ನೊಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಚಳುವಳಿ ಮಾಡುವವ್ರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ. ಒಂದು ಕಡೆ ಬಸವಣ್ಣವ್ರ ವಚನ ಹೇಳ್ತೀರಿ, ಇನ್ನೊಂದು ಕಡೆ ಬಸವಣ್ಣನವರ ಅನುಯಾಯಿಗಳ ಮೇಲೆ ಲಾಠಿ ಬೀಸ್ತೀರಿ. ಇದು ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರಿಸುತ್ತೆ. ನಿಮ್ಮ ಈ ಸರ್ವಾಧಿಕಾರಿ ನಡವಳಿಕೆಗೆ, ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ನಡವಳಿಕೆಗೆ ಕಾಲ ಉತ್ತರ ಕೊಡುತ್ತೆ ಅಂತಕ್ಕಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಮತ ಪಂಥಗಳ ಭೇದ ಭಾವವಿಲ್ಲದೆ ನಾವೆಲ್ಲರೂ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಒಂದು ಭಾಗ, ಪ್ರಕೃತಿಯ ಒಂದು ಭಾಗ, ಭಗವಂತನ ಸೃಷ್ಟಿ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೋಸ್ಕರನೇ ಈ ಪರಂಪರೆಯನ್ನು ಹುಟ್ಟು ಹಾಕಿದ್ದಾರೆ ಅಂತ ನನ್ನ ಭಾವನೆ. ನಾವಿಲ್ಲಿ ಭಿಕ್ಷಾಟನೆ ಮಾಡಬೇಕಾದ್ರೆ ನಮ್ಮ ಅಹಂಭಾವ ನಷ್ಟ ಆಗುತ್ತೆ. ನಾವು ಈ ಪ್ರಕೃತಿ ಮತ್ತು ಪರಮೇಶ್ವರನ ಒಂದು ಭಾಗ, ಜಗತ್ತೆಲ್ಲವೂ ಕೂಡ ಪರಮೇಶ್ವರನಿಂದ ಕೂಡಿದೆ ಅಂತಕ್ಕಂಥ ದೈವಿ ಭಾವದ ಅನುಭವ ನಮ್ಮೊಳಗೆ ಬರುತ್ತೆ. ಇವತ್ತು ಭಿಕ್ಷಾಟನೆ ಮಾಡಿದ್ದೇವೆ. ಇವತ್ತು ಮಧ್ಯಾಹ್ನ ಶೋಭಾಯಾತ್ರೆ ಇದೆ. ನಾಳೆ ದತ್ತಪೀಠಕ್ಕೆ ಇರುಮುಡಿಯೊಂದಿಗೆ ಹೋಗಿ ದತ್ತಾತ್ರೇಯನ ದರ್ಶನ ಮಾಡಿ, ದತ್ತಾತ್ರೇಯ ಪಾದುಕೆಗಳ ದರ್ಶನ ಮಾಡಿ, ಅಲ್ಲಿಂದ ನಾವು ಇರುಮುಡಿಯನ್ನು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಆಯೋಜನೆ ಮಾಡಿದೆ. ನೇತೃತ್ವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದ್ದು. ದತ್ತ ಭಕ್ತರಾಗಿ ಭಾಗವಹಿಸೋದಷ್ಟೇ ನಮ್ಮ ಕೆಲಸ. ಯಾರು ಬರ್ತಾ ಇದ್ದಾರೆ, ಯಾರು ಪ್ರಮುಖ ಭಾಷಣ ಅನ್ನೋದು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಿಗೆ ಗೊತ್ತಿದೆ. ನಮಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ ಲಾಠಿ ಚಾರ್ಜ್ ಮಾಡುವಂಥ ಅನಿವಾರ್ಯತೆ ಇರಲಿಲ್ಲ. ಲಾಠಿ ಚಾರ್ಜ್ ಮಾಡೋಕ್ಕೆ ಮುಂಚೆ ತೆಗೆದುಕೊಳ್ಬೇಕಾದಂಥ ಕೆಲವು ಪ್ರಿಕಾಷನ್ಸ್ನ, ಅಂದರೆ ಎಚ್ಚರಿಕೆ ಕೊಡುವಂಥ ಕೆಲಸ ಯಾವುದನ್ನೂ ಮಾಡಿಲ್ಲ. ಅಲ್ಲಿ ಮ್ಯಾಜಿಸ್ಟ್ರೇಟ್ರು ಹಾಜರಿದ್ದು ಆದೇಶ ಮಾಡಬೇಕಾಗತ್ತೆ. ಆ ರೀತಿ ಮ್ಯಾಜಿಸ್ಟ್ರೇಟ್ ಹಾಜರಿದ್ದು ಆದೇಶ ಮಾಡಿರುವಂಥ ಉದಾಹರಣೆಗಳು ಕೂಡ ಲಭ್ಯ ಆಗಿಲ್ಲ. ನನಗೆ ಆಶ್ಚರ್ಯ ಮತ್ತು ಆಘಾತ ಅಂತ ಅನಿಸಿದ್ದು, ಸರ್ಕಾರ ಲೋಪದೋಷಿಗಳಿದ್ದರೆ ತನಿಖೆ ನಡೆಸ್ತೀವಿ ಅಂತ ಹೇಳಿದೆ. ಮಾನ್ಯ ಗೃಹ ಸಚಿವರು ಹೇಳಿಕೆ ಕೊಡ್ತಾ ಅವರೊಂದು ರೀತಿ ದಾಷ್ಟ್ಯದ ಮಾತನಾಡಿದ್ದಾರೆ. ಅದು ನಾವು ಪರಮೇಶ್ವರ್ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಹೇಳಿದ ಮಾತೇನು ಅಂತ ಹೇಳಿದ್ರೆ, ಲಾಠಿ ಚಾರ್ಜ್ ಮಾಡದೆ ಮುತ್ತು ಕೊಡಬೇಕಿತ್ತಾ ಅಂತ ಕೇಳಿದ್ದಾರೆ. ನಾನು ಹೇಳಿದೆ, ಲಾಠಿ ಚಾರ್ಜ್ ಮಾಡಿದ್ದು ಯಾರ ಮೇಲೆ? ನೀವು ಲಾಠಿ ಚಾರ್ಜ್ ಮಾಡಿದ್ದು ನಮ್ಮದೇ ಪ್ರಜೆಗಳ ಮೇಲೆ. ಅವ್ರು ಯಾರೂ ದೊಂಬಿಕೋರರಾಗಿರಲಿಲ್ಲ, ದೊಂಬಿ ನಡೆಸೋದಕ್ಕೋಸ್ಕರನೇ ಗುಂಪು ಸೇರಿದವರಾಗಿರಲಿಲ್ಲ. ಒಂದು ನ್ಯಾಯಯುತ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ಮಾಡ್ತಿದ್ದಂಥ ಜನರ ಮೇಲೆ ನೀವು ಲಾಠಿಯ ಮೂಲಕ ಉತ್ತರ ಕೊಟ್ಟಿದ್ದು ಮಾತ್ರ ಅಲ್ಲ, ಅದನ್ನು ದಾಷ್ಟ್ಯದಿಂದ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದಿರಿ. ಮತ್ತು ಯಾವುದೇ ತನಿಖೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತು ಹೇಳಿದಿರಿ. ಯಾವುದೇ ತನಿಖೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಬಹುಶಃ ನೀವು ಪೂರ್ವ ನಿಶ್ಚಯ ಮಾಡ್ದಂಗಿದೆ. ಲಾಠಿ ಚಾರ್ಜ್ ಮಾಡಬೇಕು ಅನ್ನುವಂಥ ಪೂರ್ವ ನಿಶ್ಚಯ ಮಾಡಿದಂತೆ ನನಗೆ ಭಾಸ ಆಗ್ತಾಯಿದೆ. ಆ ನಿಟ್ಟಿನಲ್ಲೇ ನೀವು ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿದಿರಿ. ಇದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ. ತನಿಖೆಯೂ ಅವಶ್ಯಕತೆ ಇಲ್ಲ, ಲಾಠಿ ಚಾರ್ಜ್ ಮಾಡಿದವ್ರನ್ನೂ ಸಮರ್ಥನೆ ಮಾಡ್ಕೊಳ್ತೀವಿ ಅನ್ನೋದು ಒಂದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ. ಮುಂದುವರೆದು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸಬೇಕಾದ್ರೆ ಪಂಚಮಶಾಲಿಗಳ ಮೀಸಲಾತಿ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಸಿದ್ದರಾಮಯ್ಯನವರಷ್ಟು ಕಾನೂನು ಮತ್ತು ಸಂವಿಧಾನದ ತಿಳುವಳಿಕೆ ಇರೋನಲ್ಲ. ಆದರೆ ನನ್ನ ಸಾಮಾನ್ಯ ತಿಳುವಳಿಕೆ, ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟು, ಅದ್ರ ಪ್ರಕಾರ ಮತೀಯ ಆಧಾರಿತ ಮೀಸಲಾತಿಯನ್ನು ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿರಾಕರಿಸಿದರು. ಅಸ್ಪೃಶ್ಯತೆ ಮತ್ತು ಜಾತೀಯ ಆಧಾರಿತ ಮೀಸಲಾತಿಯನ್ನು ನಿರಾಕರಿಸಲಿಲ್ಲ ಅವರು. ಹೇಗೆ ಪಂಚಮಶಾಲಿಗಳ ಬೇಡಿಕೆ ಸಂವಿಧಾನ ಬಾಹಿರ ಅಂತ ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ. ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತೀಯ ಆಧಾರಿತ ಮೀಸಲಾತಿ, ಅಂದರೆ ಮುಸಲ್ಮಾನರಿಗೆ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿರೋದು ಸಂವಿಧಾನ ಬಾಹಿರ. ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಸಂವಿಧಾನ ಸಭೆ ನಡೀತಿದ್ದ ಸಂದರ್ಭದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವತ್ತೇ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ನಿರಾಕರಿಸಿದರು. ಅವತ್ತೇ ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ
ಬೇಡಿಕೆ ಮುಂದಿಟ್ಟಾಗ ಮತೀಯ ಆಧಾರಿತ ಮೀಸಲಾತಿ ಅಪಾಯಕಾರಿ ಅಂತಕ್ಕಂಥ ಮಾತನ್ನವ್ರು ಹೇಳಿದರು. ಹಾಗಾಗಿ ಮತೀಯ ಆಧಾರಿತ ಮೀಸಲಾತಿ ಯಾವ ದೃಷ್ಟಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ? ಮತೀಯ ಆಧಾರಿತ ಮೀಸಲಾತಿಯನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸಂವಿಧಾನ ಬಾಹಿರ. ಮಾನ್ಯ ಮುಖ್ಯಮಂತ್ರಿಗಳ ಈ ವಿಷಯದಲ್ಲಿ ಅವರ ನಡವಳಿಕೆ ಅದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆ ಮತ್ತು ಜನರಿಗಿನ್ನ ತಪ್ಪುದಾರಿಗೆ ಎಳಿತಕ್ಕಂಥ ನಡವಳಿಕೆ. ಒಂದು ಸಮುದಾಯ ಮೀಸಲಾತಿ ಕೇಳೋದು ಅಪರಾಧ ಹೇಗಾಗುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಬೇಡಿಕೆ ಮುಂದಿಡೋದು ಅಪರಾಧ ಅಲ್ಲ. ಬೇಡಿಕೆ ಮುಂದಿಡೋದಕ್ಕೆ ನಕ್ಸಲರ ದಾರಿಯನ್ನು ತುಳಿದ್ರೆ, ಬ್ಯಾಲೆಟ್ ಮೇಲೆ ನಂಬಿಕೆ ಇಡದೆ ಬುಲೆಟ್ ಮೇಲೆ ಹೊರಟ್ರೆ ಅದು ಅಪರಾಧ ಆಗುತ್ತೆ. ನೀವು ಒಂದು ಕಡೆ ನಕ್ಸಲರನ್ನ ಸಮರ್ಥನೆ ಮಾಡ್ಕೊಳ್ತೀರಿ, ನಕ್ಸಲೀಯರ ಸಮರ್ಥನೆಗೆ ನಿಲ್ತೀರಿ, ಇನ್ನೊಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಚಳುವಳಿ ಮಾಡುವವ್ರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ. ಒಂದು ಕಡೆ ಬಸವಣ್ಣವ್ರ ವಚನ ಹೇಳ್ತೀರಿ, ಇನ್ನೊಂದು ಕಡೆ ಬಸವಣ್ಣನವರ ಅನುಯಾಯಿಗಳ ಮೇಲೆ ಲಾಠಿ ಬೀಸ್ತೀರಿ. ಇದು ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರಿಸುತ್ತೆ. ನಿಮ್ಮ ಈ ಸರ್ವಾಧಿಕಾರಿ ನಡವಳಿಕೆಗೆ, ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ನಡವಳಿಕೆಗೆ ಕಾಲ ಉತ್ತರ ಕೊಡುತ್ತೆ ಅಂತಕ್ಕಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.